ಚಾನಲ್ ನಿಮ್ಮ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ರೂಮಲ್ಲಿ ಇರಬೇಕಾದ್ರೆ ಭೂಮಿ ಅಲ್ಲಿಗೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆಗ ಅಜಿತ್ ಯಾಕೆ ಹೀಗಿದೆಯಾ ಅಂತ ಕೇಳ್ಬೋದಾ? ಅಲ್ಲ, ಇವಾಗ ನೀನು ಏನೂ ಮಾತಾಡದೆ ಈ ಥರ ರಿಯಾಕ್ಷನ್ ಕೊಟ್ಕೊಂಡು ಓಡಾಡ್ತಾ ಇದ್ರೆ ನಾನು ನಿನಗೆ ಕೊಟ್ಟಿರುವಂಥ ಬಿರುದು ಅದಕ್ಕೆ ಅವಮಾನ ಆಗುತ್ತಲ್ವಾ? ಹೇಳು, ಯಾಕೆ ಇಷ್ಟೊಂದು ಸಿಟ್ಟನ್ನು ಮಾಡ್ಕೊಂಡು ಓಡಾಡ್ತಾ ಇದೆಯಾ? ಅಲ್ಲ, ಭಾಗ್ಯಮ್ಮ ಬಂದಂಥ ಹ್ಯಾಪಿ ನ್ಯೂಸ್ಗೆ ನಿನ್ನ ಮುಖ 120 ವ್ಯಾಟ್ಸ್ ಬಲ್ಬ್ ಥರ ಉರಿಬೇಕು. ಅಷ್ಟು ಬ್ರೈಟಾಗಿ ಈ ರೂಮ್ ಒಳಗಡೆ ಬರ್ತೀಯಾ ಅಂತ ನಾನು ಅಂದ್ಕೊಂಡ್ರೆ ಯಾಕೆ ಈ ಥರ ಮುಖನ ಊದಿಸ್ಕೊಂಡು ಓಡಾಡ್ತಾ ಇದೆಯಾ? ಈಗ ಯಾರ ಮೇಲೆ ಕೋಪ, ನನ್ನ ಮೇಲ ಅಥವಾ ಏನಾಯಿತು ಅಂತ ಹೇಳ್ತೀಯಾ ಅಂತ ಅಜಿತ್ ಕೇಳ್ತಾ ಇದ್ದಾಗ ಆಗ ಭೂಮಿ, ಸಾಹೇಬ್ರೆ ಯಾವಾಗ ನೋಡಿದ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರಲ್ವಾ? ಯಾರು, ಯಾಕೆ, ಏನು, ಯಾವಾಗ, ಸಂದರ್ಭ ಸಹಿತ ವಿವರಿಸಿ ಅಂತ. ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ನಾನು ಕೋಪ ಮಾಡ್ಕೊಂಡಿರೋದು ನಮ್ಮ ಅಮ್ಮನ ಮೇಲೆ ಅಂತ ಭೂಮಿ ಹೇಳ್ತಾ ಇದ್ದಾಗ, ಅಮ್ಮನ ಏನಂದ್ರು ಅಂತ ಅಜಿತ್ ಕೇಳಿದಾಗ ಭೂಮಿ, ಅಮ್ಮ ಒಂದು ಹೊಸ ಕಂಡೀಷನ್ನ ಹಾಕಿದ್ದಾರೆ ಸಾಹೇಬ್ರೆ. ಅದು ಏನು ಅಂದರೆ, ಅದು ನಾನು ನಿಮ್ಮನ್ನು ಇನ್ಮೇಲೆ ಸಾಹೇಬ್ರೆ ಅಂತ ಕರಿಬಾರ್ದಂತೆ ಅಂತ ಭೂಮಿ ಹೇಳ್ತಾ ಇದ್ದಾಗ, ಅಂದರೆ ಏನಾಯಿತು, ಸಾಹೇಬ್ರೆ ಅಂತ ಕರೆಯೋದು ಚೆನ್ನಾಗೇ ಇದೆಯಲ್ಲ, ಯಾಕೆ ಕರಿಬಾರ್ದಂತೆ ಅಂತ ಅಜಿತ್ ಕೇಳಿದಾಗ ಆಗ ಭೂಮಿ, ಅದು ನಾನು ನಿಮ್ಮನ್ನು ರೀ, ಏನ್ರಿ, ಅವರೇ ಇವರೇ ಅಂತ ಕರಿಬೇಕಂತೆ, ಗೌರವ ಕೊಟ್ಟು ಕರಿಬೇಕಂತೆ ಅಂತ ಭೂಮಿ ಹೇಳ್ತಿದ್ದಾಗ ಅಜಿತ್ ಭೂಮಿ ಮಾತನ್ನು ಕೇಳಿ ತುಂಬಾ ಖುಷಿಯಾಗ್ಬಿಟ್ಟು, ಅಷ್ಟೇ ತಾನೇ, ಇದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ಅಂತ ಕೇಳಿದಾಗ ಭೂಮಿ, ಸಾಹೇಬ್ರೆ ನೀವು ನನ್ನ ಅರ್ಥ ಮಾಡ್ಕೊಳ್ತೀರಾ, ಆದರೆ ಭಾಗ್ಯಮ್ಮ ನನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ ಅಂತ ಭೂಮಿ ಹೇಳಿದಾಗ, ನೋಡು ಭೂಮಿ, ಅವ್ರು ನಮ್ಮನೆಗೆ ಬಂದಿದ್ದಾರೆ, ಅವರು ಅಪರೂಪಕ್ಕೆ ನಮ್ಮನೆಗೆ ಬಂದಿದ್ದಾರೆ ಅಂದರೆ ಅವರನ್ನು ಖುಷಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ? ಪಾಪ ಅವರು ಬೇಜಾರು ಮಾಡ್ಕೊಳ್ಬೋದು, ನನಗೆ ಇಷ್ಟ ಆಗಲ್ಲ, ಅವ್ರು ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೆ. ಒಂದು ಕೆಲಸ ಮಾಡು, ನಿನಗೆ ಏನು ಅನಿಸುತ್ತೋ ನನಗೆ ಅದನ್ನೇ ಕರಿ, ನನಗೇನೂ ಬೇಜಾರಿಲ್ಲ ಅಂತ ಹೇಳ್ತಾ ಇದ್ದಾಗ, ಅಂದರೆ ಅಟ್ಲೀಸ್ಟ್ ಅವ್ರಿಗೋಸ್ಕರನಾದರೂ ನನಗೆ ನೀನು ಕರೆಯೋದು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಗ ಭೂಮಿ, ಸಾಹೇಬ್ರೆ ನಿಮಗೆ ನನ್ನ ಕಷ್ಟನೇ ಅರ್ಥ ಆಗ್ತಾ ಅಲ್ವಾ ಅಂತ ಭೂಮಿ ಹೇಳಿದಾಗ, ಏನಾಯಿತು ಅಂತ ಅಜಿತ್ ಕೇಳ್ತಾನೆ. ಅದಕ್ಕೆ ಭೂಮಿ, ಅಲ್ಲ ಸಾಹೇಬ್ರೆ, ನಾನು ಹೇಗೆ ಆ ರೀತಿಯೆಲ್ಲ ಕರೆಯೋದಕ್ಕಾಗುತ್ತೆ ನೋಡಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮಿಬ್ಬರ ಅಗ್ರಿಮೆಂಟ್ ಗಡುವೆ ಎಲ್ಲ ಮುಗ್ದು ಹೋಗುತ್ತೆ. ಅದಾದಮೇಲೆ ನಾನು ಮನೆ ಬಿಟ್ಟು ಹೋಗ್ತೀನಲ್ವಾ, ಹಾಗೊಂದು ವೇಳೆ ನೀವು ನನಗೆ ಎಲ್ಲಾದರೂ ದಾರಿಯಲ್ಲಿ ಸಿಕ್ಕಾಗ ಸಾಹೇಬ್ರಿ ಅಂತ ಕರೆದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದನ್ನು ಬಿಟ್ಟು ಅಮ್ಮ ಹೇಳ್ದಾಗೆ ರೀ ಏನಂದ್ರೆ ಅಂತ ಕರೆದ್ರೆ ನೋಡಿದವ್ರು ಏನು ತಪ್ಪು ತಿಳ್ಕೊಂಬಿಡಲ್ವಾ ಸಾಹೇಬ್ರೆ? ನಾನು ಅಮ್ಮ ಹೇಳ್ದಾಗೆ ಆ ರೀತಿ ಎಲ್ಲ ಕರೆಯೋದಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇದ್ದಾಗ ಅಜಿತ್ ತುಂಬಾ ಡಲ್ಲಾಗಿ ಬೇಜಾರು ಮಾಡ್ಕೊಂಡ್ಬಿಟ್ಟು, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ಭೂಮಿ ಅಂತ ಹೇಳ್ತಾನೆ. ಆಗ ಭೂಮಿ, ಸಾಹೇಬ್ರೆ ನಾನು ಮನೆಯವ್ರ ಹತ್ರ ಅಲ್ಲ, ಒಂದು ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಇವಾಗ ಎಲ್ಲರನ್ನೂ ಕರೆಯೋಣ ಬನ್ನಿ ಹೋಗೋಣ ಅಂತ ಭೂಮಿ ಹೇಳ್ತಾ ಇದ್ದಾಗ, ಅಲ್ಲ ಮನೆಯವ್ರ ಮುಂದೆ ಏನು ಹೇಳಬೇಕು, ನನ್ನ ಹತ್ರನೇ ಅದನ್ನ ಒಂದು ಸಾರಿ ಹೇಳು ಅಂತ ಅಜಿತ್ ಕೇಳ್ತಾ ಇದ್ದಾಗ ಭೂಮಿ, ಹೇಳಿದ್ನಲ್ವ ಸಾಹೇಬ್ರೆ, ನಾನು ಅದನ್ನು ಎಲ್ಲರ ಮುಂದೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಬನ್ನಿ ಅಂತ ಹೇಳಿದಾಗ, ಒಂದು ವೇಳೆ ನಮ್ಮ ಕಾಂಟ್ರಾಕ್ಟ್ ವಿಷಯ ಏನಾದರೂ ಅಂತ ಅಜಿತ್ ಹೇಳ್ತಾ ಇದ್ದಾಗ ಭೂಮಿ, ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಸಾಹೇಬ್ರೆ, ನಾನು ಆ ಮಾತನ್ನು ಉಳಿಸ್ಕೊಳ್ತೀನಿ, ವಿಷಯ ಅದಲ್ಲ, ನೀವು ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ. ಇದಾದಮೇಲೆ ಭೂಮಿ ಮನೆಯವರು ಎಲ್ಲನೂ ಕೂಡ ಕರೆದು ಕೂರಿಸಿದಾಗ ಅಜ್ಜಿ, ಯಾಕಮ್ಮ ಭೂಮಿ ಎಲ್ಲರನ್ನೂ ಕರೆದಿದೆಯಾ, ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಭೂಮಿ, ಇರೋ ಸಮಸ್ಯೆಗೆ ಪರಿಹಾರ ಪೂಜೆಯನ್ನು ಮಾಡಿಸ್ಬೇಕು ಅಜ್ಜಿ, ನಾವು ಹೋಗಿದ್ವಲ್ವ ದೇವಸ್ಥಾನ, ಅದೇ ದೇವಸ್ಥಾನದಲ್ಲಿ ಆಗಬೇಕಾಗಿರೋ ಪೂಜೆಗೆ ನೀವೇನೇ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ಬೇಕು ಅಂತ ಭೂಮಿ ಹೇಳಿದಾಗ, ಭೂಮಿ ಯಾವ ಪೂಜೆ, ಯಾವುದಕ್ಕೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಸಂಗೀತ ಅವರು ಕೇಳ್ತಾರೆ. ಅದೇ ಶಾರದಮ್ಮ ಅವರು ಮನಸ್ವಿನಿ ಅವರು ಆದಷ್ಟು ಬೇಗ ಸಿಗಲಿ ಅನ್ನೋದಕ್ಕೆ ಈ ಪೂಜೆ ಅಂತ ಭೂಮಿ ಹೇಳಿದಾಗ, ಪೂಜೆಯನ್ನು ಮಾಡಿಸ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ದು ಭೂಮಿ ಅಂತ ದೇವಿನಿ ಕೇಳಿದಾಗ, ಅಲ್ಲಿ ದೇವಸ್ಥಾನದಲ್ಲಿ ಒಬ್ಬರು ಜೋಗ್ತಿ ಎಂಬ ಕೂತಿದ್ರು, ಅವ್ರ ಹತ್ರ ಹೋಗಿ ನಾನು ಶಾರದಮ್ಮ ಮತ್ತು ಮನಸ್ವಿನಿ ಅವ್ರ ಬಗ್ಗೆ ಕೇಳಿದಾಗ ಅಂತ ಭೂಮಿ ಹೇಳ್ತಾ ಇದ್ದಾಗ, ಏನು ಹೇಳಿದ್ರು ಅಂತ ಅಜಿತ್ ಕೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ ಶಾಂತಿ ಪೂಜೆ ಮತ್ತು ಒಂದೆರಡು ವ್ರತನ ಮಾಡಿದಾಗ ಶಾರದಮ್ಮ ಅವರು ಮತ್ತು ಮನಸ್ವಿನಿ ಅವರಿಬ್ಬರು ಕೂಡ ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತ ಜೋಗ್ತಿಯಮ್ಮ ಅವ್ರು ಹೇಳಿದ್ರು ಅಂತ ಭೂಮಿ ಹೇಳ್ತಿದ್ದಾಗ, ಈ ವ್ರತನ ಯಾರು ಮಾಡಬೇಕು ಅಂತ ಕೇಳಿದ್ಯಾ ಸರಿಯಾಗಿ ಅಂತ ಅಜ್ಜಿ ಕೇಳ್ತಾರೆ. ಅದಕ್ಕೆ ಭೂಮಿ, ಹೌದಜ್ಜಿ ಅದನ್ನು ಕೇಳಿದೆ, ಹೇಗಾದರೂ ನಾನು ದೊಡ್ಡ ಸಾಹೇಬ್ರನ್ನ ಅಪ್ಪನ ಥರ ನೋಡ್ತೀನಿ ಅಂದಮೇಲೆ ಶಾರದಮ್ಮ ಅವ್ರಿಗೆ ನಾನು ಮಗಳ ಥರ ಅಲ್ವಾ, ಅವ್ರ ಮಗಳ ಸ್ಥಾನದಲ್ಲಿ ನಾನೇ ನಿಂತು ಈ ವ್ರತನ ಪೂರ್ಣಗೊಳಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಇದಕ್ಕೆ ಜೋಗ್ತಿಯಮ್ಮನೂ ಸರಿ ಅಂತ ಹೇಳಿದ್ದಾರೆ ಅಂತ ಭೂಮಿ ಹೇಳಿದಾಗ, ಅಲ್ಲ ಭೂಮಿ, ನನ್ನ ಹೆಂಡತಿ ಮಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ನೀನು ವ್ರತನ ಮಾಡ್ತೀಯಾ, ಎಷ್ಟು ಒಳ್ಳೆ ಮನಸ್ಸು ಭೂಮಿ ನಿಂದು, ಯಾವ ಜನ್ಮದ ಪುಣ್ಯನೋ ಏನೋ ನಿನ್ನನ್ನು ಈ ಮನೆ ಮಗಳಾಗಿ ಕಳ್ಸಿಕೊಟ್ಟಿದ್ದಾನೆ ದೇವರು, ನಾವು ನಿಜಕ್ಕೂ ಪುಣ್ಯ ಮಾಡಿದ್ದೀವಿ ಅಂತ ಶ್ರವಣ್ ಹೇಳ್ತಾ ಇದ್ದಾಗ, ಹಾಗೆಲ್ಲ ಹೇಳ್ಬಿಡಿ ದೊಡ್ಡ ಸಾಹೇಬ್ರೆ, ನಿಮ್ಮ ಕುಟುಂಬ ನಿಮಗೆ ವಾಪಸ್ ಸಿಗುತ್ತೋ ಅನ್ನೋದಾದರೆ ನನ್ನ ಕಡೆಯಿಂದ ಇದು ಒಂದು ಚಿಕ್ಕ ಅಳಿಲು ಸೇವೆ ಅಷ್ಟೇ ಅಂತ ಭೂಮಿ ಹೇಳ್ತಾ ಇದ್ದಾಗ, ಅದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರಿ ನೀವು,
ಇರೋದು ಒಂದೇ ಹಾರ್ಟು, ಅದನ್ನ ಎಷ್ಟು ಸಾರಿ ಅಂತ ಗೆಲ್ತೀರಾ ಅಂತ ನಚ್ಚಿ ಹೇಳ್ತಿದ್ದಾಗ, ನಂತರ ಸತ್ಯ ಬಂದ್ಬಿಟ್ಟು ಭೂಮಿ ನಿನ್ನ ಹತ್ರ ಮಗಳನ್ನ ಪಡೆಯೋದಕ್ಕೆ ಭಾಗ್ಯ ಅವ್ರು ತುಂಬಾನೇ ಪುಣ್ಯ ಮಾಡಿದ್ದಾರೆ ಅಂತ ಹೇಳಿದಾಗ, ನಚ್ಚಿ ಬಂದ್ಬಿಟ್ಟು ಬ್ರೋ ನೀನು ಏನಾದರೂ ಮಾತಾಡೋದಿದ್ರೆ ಇವತ್ತು ಅಥವಾ ನಾಳೆನೇ ಮಾತಾಡ್ಕೊಂಡ್ಬಿಡು, ಯಾಕಂದ್ರೆ ಆಮೇಲೆ ಅದಕ್ಕೆ ವ್ರತದಲ್ಲಿ ಬಿಸಿ ಹೋಗ್ತಾರೆ ಅಂತ ಬ್ಯುಸಿಯಾಗಿ ಹೋಗ್ತಾರೆ ಅಂತ ನಚ್ಚಿ ಹೇಳ್ತಾ ಇದ್ದಾಗ, ಈ ಕಡೆ ಅಜಿತ್ ನಿನ್ನ ಈ ನಿಸ್ವಾರ್ಥ ಮನಸ್ಸಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ವ್ರತ ಮಾಡ್ತಾ ಇದೀಯಾ, ಈ ವ್ರತಕ್ಕೆ ಏನೇ ಹೆಲ್ಪ್ ಬೇಕಿದ್ರು ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ ಅಂತ ಅಜಿತ್ ಕೂಡ ಭೂಮಿಗೆ ಸಾಥ್ ಕೊಟ್ಟಾಗ ಥ್ಯಾಂಕ್ ಯು ಸಾಹೇಬ್ರಿ ಅಂತ ಭೂಮಿ ಹೇಳ್ತಾಳೆ. ಇನ್ನೊಂದು ಕಡೆ ರೂಮಲ್ಲಿ ಇದೆಲ್ಲ ಆದಮೇಲೆ ದೇವ್ಯಾನಿ ಅಂಜೋತ್ರ ಹಬ್ಬ ಕೊನೆಗೂ ಈ ದೇವ್ಯಾನಿ ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು. ಯಾವ ಅಡೆತಡೆನೂ ಇಲ್ಲದೆ ನಿಶ್ಚಿತಾರ್ಥ ಸುಸೂತ್ರವಾಗಿ ನಡೆದೇ ಬಿತ್ತು. ಬೇಬಿ ಕೊನೆಗೂ ನನ್ನ ಮಗಳು ದೇವರ ಮನೆ ಸನ್ನಿಧಿಯ ಸೊಸೆ ಆಗೋ ಟೈಮ್ ಬಂದೇ ಬಿಡ್ತು ಅಂತ ದೇವೇನಿ ಖುಷಿ ಆಗ್ತಾ ಇದ್ದಾಗ, ಮಾಮ್ ಬಟ್ ನನಗೆ ನಚ್ಚಿ ಜೊತೆ ಹೆಂಡತಿ ಥರ ಹೇಗಿರೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ಮಾಮ್ ಅಂತ ಹೇಳ್ತಾ ಇದ್ದಾಗ, ಡೋಂಟ್ ವೆರಿ ಬೇಬಿ, ಬರ್ತಾ ಬರ್ತಾ ಅವೆಲ್ಲ ಸರಿಯಾಗ್ತಾ ಹೋಗುತ್ತೆ. ನೋಡು ಇವಾಗ ಅಜಿತ್ ಭೂಮಿನೇ ತಗೋ, ಮೊದಲು ಇಬ್ರು ಕೂಡ ಕಿತ್ತಾಡ್ತಾ ಇದ್ರು, ಇಬ್ರು ಮಧ್ಯೆ ಒಂಚೂರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲೇ ಇಲ್ಲ. ಇವಾಗ ನೋಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಅವರಿಬ್ರು ಕೂಡ ಜೊತೆಯಾಗಿ ಜೀವನನ ಸಾಗಿಸ್ತಾ ಇಲ್ವಾ. ಹಾಗೆಯೇ ಎಲ್ಲದೂ ಕೂಡ ಬೇಬಿ ಹೋಗ್ತಾ ಹೋಗ್ತಾ ಎಲ್ಲದೂ ಸರಿಯಾಗುತ್ತೆ, ನೀನೇನು ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ಆ ಭೂಮಿ ಅದೇನೋ ವ್ರತ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಆ ಶಾರದಾ ಮನೆಗೆ ಬರಬೇಕು ಅಂತ, ಅದು ತುಂಬಾನೇ ಪವರ್ಫುಲ್ ವ್ರತ, ಅವಳ ವ್ರತ ಸಂಪೂರ್ಣವಾಗೋದಕ್ಕೆ ನಾವು ಬಿಡಬಾರ್ದು, ಶಾರದಾ ಈ ಮನೆ ಕೂಡ ಸೇರಬಾರ್ದು ಅಂಥದ್ದೇನಾದರೂ ನಾವು ಆ ವ್ರತಕ್ಕೆ ಅಡ್ಡಿ ಮಾಡಲೇಬೇಕು ಅಂತ ದೇವಿಯೇ ಹೇಳ್ತಾ ಇದ್ದಾಗ, ಅವಳಿಗೆ ಭದ್ರನ ಫೋನ್ ಬರ್ತಾ ಇರುತ್ತೆ. ಬೇಬಿ ನನಗೆ ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ನಾನು ಮಾತಾಡ್ಕೊಂಬರ್ತೀನಿ, ನೀನು ಹೋಗು ಮಲ್ಕೋ ಅಂತ ಹೇಳ್ಬಿಟ್ಟು ಅಂಜುನ ಕಳಿಸ್ಬಿಟ್ಟು ದೇವಿಯಾನಿ ಕಡೆ ಫೋನ್ ಮಾಡಿಕೊಂಡು ಫೋನನ್ನು ರಿಸೀವ್ ಮಾಡಿಬಿಟ್ಟು ಹಲೋ ಅಂತ ಹೇಳ್ತಾಳೆ. ಈ ಕಡೆಯಿಂದ ಭದ್ರ, ಮೇಡಮ್ ಆ ಎಮ್ಮೆನ ನಾವು ಮಂಡ್ಯದಲ್ಲಿ ಗಲ್ಲಿಲೂ ಕೂಡ ಹುಡುಕ್ತಾ ಇದೀವಿ ಮೇಡಮ್, ಎಲ್ಲೂ ಆ ಎಮ್ಮ ಸಿಗ್ತಾನೆ ಇಲ್ಲ, ನಾಳೆ ಈ ಸ್ಥಿತಿಯಿಂದ ಹೊರಡೋದಕ್ಕೆ ಅಕ್ಕಪಕ್ಕದಲ್ಲಿ ಹಳ್ಳಿ ಎಲ್ಲ ಕಡೆನೂ ಹುಡುಕ್ತೀವಿ ಮೇಡಮ್ ಅಂತ ಭದ್ರ ಹೇಳ್ತಾ ಇದ್ದಾಗ, ಬೆಳಗ್ಗೆವರೆಗೂ ಕಾಯೋದಕ್ಕೆ ಆಗೋದಿಲ್ಲ ಭದ್ರ, ಅಷ್ಟೊಂದೆಲ್ಲ ಟೈಮ್ ಇಲ್ಲ ನನ್ನ ಹತ್ರ, ಆಟ ಆಡ್ತಾ ಇದ್ದೀರಾ, ನಾನು ಇಲ್ಲಿ ನೋಡಿದ್ರೆ ಭೂಮಿ ವ್ರತ ಗೀತಾ ಅಂತ ಶುರು ಮಾಡ್ಕೊಳ್ತಾ ಇದ್ದಾಳೆ, ಅಷ್ಟರೊಳಗೆ ಶಾರದಾನ ನೀನು ಹುಡುಕಿ ನನಗೆ ಒಪ್ಪಿಸ್ತೀಯಾ ಅಷ್ಟೇ, ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ದೇವಿನಿ ಹೇಳ್ತಾ ಇದ್ದಾಗ, ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಭದ್ರ ಹೇಳ್ತಾನೆ. ಆಗ ಫೋನನ್ನು ಕಟ್ ಮಾಡ್ತಾಳೆ ದೇವಿಯಾನಿ. ಮಾರನೇ ದಿನ ಬೆಳಿಗ್ಗೆ ಅಜಿತ್ ಭೂಮಿ ಹತ್ರ ಬಂದ್ಬಿಟ್ಟು, ಭೂಮಿ ನಾನು ಮನೇನೆಲ್ಲ ನಿನಗೋಸ್ಕರ ಹುಡುಕ್ತಾ ಇದ್ದೀನಿ, ಎಲ್ಲಿದೆಯಾ ಬಾ ವರ್ಕೌಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಜಿತ್ ಕರೆದಾಗ, ಸಾಹೇಬ್ರೆ ನಾನು ವರ್ಕೌಟ್ಗೂ ಬರಲ್ಲ, ಟೀ ಅಂಗಡಿಗೂ ಬರಲ್ಲ, ಅಮ್ಮ ಹುಷಾರಾಗೋವರೆಗೂ ಅಂತ ಹೇಳಿದಾಗ, ಆಗ ಅಜಿತ್, ಅಲ್ಲ ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಆಸೆ ಪಡ್ತಿದ್ಯಾ ಅಲ್ವಾ, ಹಾಗಿದ್ರೆ ನೀನು ವರ್ಕೌಟ್ ಮಾಡೋದನ್ನ ಮಿಸ್ ಮಾಡಬಾರ್ದು, ನೀನು ಇವಾಗ ಏನೂ ಮಾತಾಡೋ ಹಾಗಿಲ್ಲ, ದಯವಿಟ್ಟು ನನ್ನ ಜೊತೆ ಬಾ ಅಂತ ಅಜಿತ್ ಕರೆದಾಗ, ದಯವಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಇದನ್ನ ಭಾಗ್ಯ ಅವರು ನೋಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಇದನ್ನೆಲ್ಲ ನೀನು ವರ್ಕೌಟ್ ಮಾಡಿ ಆದಮೇಲೂ ಕೂಡ ಬಂದು ಮಾಡ್ಕೋಬೋದು ಅಂತ ಅಜಿತ್ ಹೇಳ್ತಾ ಇದ್ದಾಗ, ತುಂಬಾ ಕೆಲಸ ಇದೆ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್, ಕೆಲಸ ಎಲ್ಲದನ್ನೂ ಕೂಡ ವರ್ಕೌಟ್ ಆದಮೇಲೆ ಮಾಡ್ಬೋದು, ನೀನೇನೂ ಮಾತಾಡಬೇಡ, ಸುಮ್ಮನೆ ನನ್ನ ಜೊತೆ ಬಾ ಅಂತ ಹೇಳ್ಬಿಟ್ಟು ಭೂಮಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದನ್ನು ಸಂಗೀತ ಅವರು ಬಂದು ನೋಡ್ತಾರೆ. ಹಾಗೆ ಇಬ್ಬರು ಕೂಡ ಭಾಗ್ಯ ಮತ್ತು ಸಂಗೀತ ಇಬ್ಬರು ಖುಷಿ ಪಟ್ಕೊಳ್ತಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ನಮ್ಮ ಅಳಿಯ ಮಗಳದು ಹೇಳಿ ಮಾಡಿಸಿ ಜೋಡಿ, ಅಳಿಯಂದ್ರು ನಮ್ಮ ಭೂಮಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಭಾಗ್ಯ ಹೇಳ್ತಿದ್ದಾಗ, ಆಗ ನಮ್ಮ ಮಗ ಭೂಮಿಯನ್ನು ನೋಡ್ಕೊಳ್ಳೋದಕ್ಕೆ ಹೆಚ್ಚಾಗಿ ಭೂಮಿನೇ ನನ್ನ ಮಗನ ಮಗು ಥರ ನೋಡ್ಕೊಳ್ತಾಳೆ, ನಿಜವಾಗ್ಲೂ ನನ್ನ ಸೊಸೆ ಅಪರಂಜಿ. ಅಜಿತ್ ಅಷ್ಟೇ ಅಲ್ಲ, ಮನೆಯವ್ರು ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಅವಳು ನೋಡ್ಕೊಳ್ತಾಳೆ, ಒಂದಿನ ಕೂಡ ಭೂಮಿ ಮನೇಲೇ ಇಲ್ಲ ಅಂದರೆ ಮನೆಯೆಲ್ಲ ತುಂಬಾ ಬಿಕೋ ಅನಿಸುತ್ತೆ ಅಂತ ಸಂಗೀತ ಹೇಳ್ತಾ ಇದ್ದಾಗ, ಅಮ್ಮೋರೆ ಅವಳು ಎಲ್ಲಿ ಕಾಲಿಡ್ತಾಳೋ ಅಲ್ಲಿ ಒಂದು ಹೊಸ ವಾತಾವರಣನೇ ಸೃಷ್ಟಿ ಮಾಡಿಬಿಡ್ತಾಳೆ, ಅದು ಅಲ್ಲದೆ ನಿಮ್ಮಂಥ ಅತ್ತೆ ಮಾವನ್ನ ಪಡೆಯೋದಕ್ಕೆ ನಮ್ಮ ಭೂಮಿ 7 ಜನ್ಮ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ನಮ್ಮೆಲ್ಲರಿಗೂ ಇಂಥ ಮನೆಗೆ ಸೊಸೆಯಾಗಿ ಬರೋದನ್ನು ನಾವು ಕನಸಲ್ಲೂ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಲಿನಂಥ ಮನಸ್ಸು ನಿಮ್ಮೆಲ್ಲರದು, ನಿಮ್ಮಿಂದಾನೇ ನನ್ನ ಮಗಳು ಇವತ್ತು ಇಷ್ಟೊಂದು ಖುಷಿಯಾಗಿರೋದು, ನಿಮ್ಮ ಋಣನ ಹೇಗೆ ತೀರಿಸಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಅಮ್ಮೋರೆ ಅಂತ ಭಾಗ್ಯ ಕೈ ಮುಗಿತಾ ಇದ್ದಾಗ, ಸಂಗೀತ ಅವರು, ಅಯ್ಯೋ ಇದೇನಿದು ಕೈಯೆಲ್ಲ ಯಾಕೆ ಮುಗಿತಾ ಇದ್ದೀರಾ, ನೋಡಿ ಈಗ ನಾವಿಬ್ಬರು ಬೀಗರು, ಏನೇ ಇದ್ರೂ ನಮ್ಮ ಮಕ್ಕಳ ಸಂತೋಷಕ್ಕೋಸ್ಕರ ನಾವು ಕೂತ್ಕೊಂಡು ನೋಡಿ ಖುಷಿ ಪಡಬೇಕು ಅಷ್ಟೇ, ನಿಜ ಹೇಳ ನಿಮ್ಮಂಥ ಬೀಗ್ರನ್ನ ಪಡೆಯೋದಕ್ಕೆ ನಾನು ಕೂಡ ಅದೃಷ್ಟ ಮಾಡಿದ್ದೀನಿ ಅಂತ ಸಂಗೀತ ಹೇಳ್ತಾ ಇದ್ದಾಗ, ತುಂಬ ದೊಡ್ಡ ಮಾತು ಆಡ್ತಾ ಇದ್ದೀರಾ ಅಮ್ಮೋರೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ವರ್ಕೌಟ್ ಮಾಡ್ತಾ ಇರ್ತಾರೆ. ವರ್ಕೌಟ್ ಮಾಡ್ತಾ ಇದ್ದಾಗ ಭೂಮಿ ವರ್ಕೌಟ್ ಮಾಡೋದನ್ನು ಬಿಟ್ಟು ಎದ್ದು ಬಿದ್ದು ಉರುಳಾಡ್ತಾ ಇರ್ತಾರೆ. ವರ್ಕೌಟ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಡಂಬಲ್ಸ್ನೆಲ್ಲ ನೋಡಿಬಿಟ್ಟು, ಸಾಹೇಬ್ರೆ ಇದೆಲ್ಲ ಏನು ನಿಮ್ಮ ತಾತನ ಕಾಲದ, ಇಷ್ಟೊಂದೆಲ್ಲ ತುಕ್ಕಿಡ್ಕೊಂಡಿದೆಯಲ್ಲ ಅಂತ ಹೇಳಿದಾಗ, ಆಗ ಅಜಿತ್, ಭೂಮಿ ನಾನು ಫಸ್ಟ್ ಟೈಮ್ ವರ್ಕೌಟ್ ಮಾಡಬೇಕು ಅಂತ ಹೇಳಿದಾಗ ಮಾವ ನನಗೆ ಇದನ್ನು ತೊಗೊಂಬಂದು ಕೊಟ್ಟಿರೋದು, ಈಗ ಮನೆಯಲ್ಲಿ ಜಿಮ್ ಸೆಟ್ಟನ್ನು ಹಾಕ್ಸುವಂಥ ಎಲ್ಲ ಅನುಕೂಲಗಳು ಕೂಡ ನಮಗಿದ್ರೂ ಕೂಡ ಯಾಕೋ ಇದ್ರ ಜೊತೆ ಒಂದು ಕನೆಕ್ಷನ್ ಬೆಳ್ಕೊಂಡ್ಬಿಟ್ಟಿದೆ, ಇದನ್ನು ಬಿಡೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಗ, ಆಗ ಭೂಮಿ ಡಂಬಲ್ಸ್ನ ಎತ್ತೆತ್ತಿ ನೋಡ್ತಾ ಇರ್ತಾಳೆ. ಏನು ಮಾಡ್ತಾ ಇದೀಯ ಅಂತ ಅಜಿತ್ ಕೇಳಿದಾಗ, ಅಲ್ಲ ಇದು ಒರಿಜಿನಲ್ಲು ಡೂಪ್ಲಿಕೇಟಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಸಾಹೇಬ್ರೆ ನನಗೂ ಕೂಡ ಈ ಥರ ಎಲ್ಲ ಆಲೂಗಡ್ಡೆನ ಬರ್ಸಿ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾ ಇದ್ದಾಗ, ನೋಡು
ಒಲೆ ಮೇಲೆ ಎಷ್ಟು ನೀರನ್ನು ಇಟ್ಬಿಟ್ಟು ಟೀ ಪುಡಿ ಹಾಕಿ ಟೀಯನ್ನು ಮಾಡ್ತಾರಲ್ವಾ, ಇದೆಲ್ಲ ಆ ಥರ ಅಂತ ಅಂದ್ಕೊಂಡಿದ್ಯಾ? ಬಾಡಿನ ಬರ್ಸ್ಕೊಳ್ಬೋದು ಅಂದರೆ ಅದು ತುಂಬಾ ಕಷ್ಟ, ಅದಕ್ಕೆ ಅಷ್ಟೊಂದು ವರ್ಕೌಟ್ ಮಾಡಬೇಕಾಗತ್ತೆ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಸಿನಿಮಾದಲ್ಲಿ ಸಿಕ್ಸ್ ಪ್ಯಾಕ್ ಅಂತೆಲ್ಲ ಮಾಡ್ತಾರಲ್ಲ, ಅದು ನಿಮಗೂ ಇದೆನಾ ನೋಡೋಣ ಅಂತ ಹೇಳಿಬಿಟ್ಟು ಭೂಮಿ ಅಜಿತನ ಟೀ ಶರ್ಟ್ ಎತ್ತಿ ನೋಡ್ತಾರೆ. ಆಗ ಸಾಹೇಬ್ರೆ ಸಾಹೇಬ್ರೆ ಅಂತ ಜೋರಾಗಿ ಕರಿತಿದ್ದಾಗ, ಭೂಮಿ ನಾನು ಇಲ್ಲೇ 2.5 ಅಡಿ ಈಚೆ ಇದ್ದೀನಿ, ಏನಕ್ಕೆ 2.5 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀನಿ ಅನ್ನೋ ಥರ ಕೂಗ್ತಾ ಇದ್ದಿಲ್ಲ, ಏನಾಯಿತು ಅಂತ ಅಜಿತ್ ಕೇಳಿದಾಗ, ಸಾಹೇಬ್ರೆ ಹತ್ರ ಬನ್ನಿ ಅಂತ ಹೇಳಿಬಿಟ್ಟು, ನಾನು ಈ ಹಿಂದಿ ಪಿಕ್ಚರ್ ಹೀರೋಯಿನ್ ಥರ ಕಾಣಿಸ್ತಾ ಇದ್ದೀನಲ್ವಾ ಅಂತ ಭೂಮಿ ಕೇಳಿದಾಗ, ಕೆಲವೊಂದ್ಸರಿ ಸತ್ಯನ ಕೂಡ ನಾನು ಶಾರುಖ್ ಖಾನ್ ಥರ ಕಾಣ್ತಿದ್ದೀನಿ ಅಲ್ವೇನೋ ಅಂತ ಕೇಳ್ತಾರೆ. ನಾನು ಪಾಪ ಅವರಿಗೂ ಬೇಜಾರಾಗುತ್ತೆ ಅಲ್ಲ, ಹೋಗಲಿ ಅಂತ ಹೇಳಿಬಿಟ್ಟು ಹ್ಞೂ ಅಂತ ಹೇಳ್ತೀನಿ. ಅದೇ ಥರ ನಿನಗೂ ಕೂಡ ಇವಾಗ ಹ್ಞೂ ಅಂತ ಹೇಳಬೇಕು ಅಷ್ಟೇ ಅಂತ ಅಜಿತ್ ಹೇಳಿದಾಗ, ನಿಮಗೆ ಈ ಅಪ್ಸರೆ ಥರ ಇರೋ ಬ್ಯೂಟಿನ ನೋಡಿಬಿಟ್ಟು ಜಲೆಸ್ಸು ಸಾಹೇಬ್ರೆ, ನನಗೆ ವರ್ಕೌಟ್ ಮಾಡಿ ಮಾಡಿ ತುಂಬ ಸುಸ್ತಾಗೋಯ್ತು, ನಾನಿವಾಗ ಅಮ್ಮನ ನೋಡ್ಕೊಳ್ಳೋದಕ್ಕೆ ಹೋಗಬೇಕು, ಮನೇಲಿ ರಾಶಿ ರಾಶಿ ಕೆಲಸ ಇದೆ ಗೊತ್ತಾ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೊರಟಾಗ, ಒಂದು ನಿಮಿಷ ನಿಂತ್ಕೋ, ಇವತ್ತು ವರ್ಕೌಟನ್ನು ಇಲ್ಲಿಗೆ ನಿಲ್ಲಿಸ್ತೀನಿ, ಅಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ನೋಡ್ಕೊ ಇವಾಗ ಹೋಗಿ, ನಾಳೆ ಮತ್ತೆ ಇದೇ ರೀಸನ್ನ ಕೊಡೋ ಹಾಗಿಲ್ಲ, ನಾಳೆಯಿಂದ ಇನ್ನೂ ಅರ್ಧ ಗಂಟೆ ಬೇಗ ಬರಬೇಕು, ರನ್ನಿಂಗ್ ಮಾಡಬೇಕು, ಪ್ರಾಕ್ಟೀಸ್ಗಳೆಲ್ಲ ಇದೆ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಸಾಹೇಬ್ರೆ ಇದೆಲ್ಲ ನನಗೆ ನೀರು ಕುಡಿದಷ್ಟು ಸುಲಭ, ಕಣ್ಣು ಮುಚ್ಕೊಂಡು ಮಾಡ್ತೀನಿ, ಓಡು ಅಂದರೆ ಬೇಕಾದ್ರೆ ಎಷ್ಟು ದೂರ ಬೇಕಾದರೂ ಓಡ್ತೀನಿ, ಆದರೆ ಓದು ಅನ್ನೋದೇ ನನಗೆ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾಗ, ನೋಡು ನೀನು ಕಾನ್ಸ್ಟೇಬಲು ಈ ಫಿಟ್ನೆಸ್ ಎಕ್ಸಾಮಲ್ಲೆಲ್ಲ ಪಾಸ್ ಆಗಬೇಕು ಅಂದರೆ ನೀನು ಸ್ವಲ್ಪ ಕಷ್ಟ ಪಡಲೇಬೇಕು ಅಂತ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇಬ್ಬರು ಕೂಡ ಸ್ವಲ್ಪ ತಮಾಷೆನ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ನಂತರ, ಸಾಹೇಬ್ರೆ ನಮ್ಮ ಕಾಂಟ್ರಾಕ್ಟ್ ಮುಗಿಯೋದಕ್ಕೆ ಇನ್ನು 1 ತಿಂಗಳಷ್ಟೇ ಬಾಕಿ ಇದೆ, ಅಷ್ಟರೊಳಗೆ ನೀವು ಏನೇನೆಲ್ಲ ಮಾಡ್ತೀರಾ, ಭಾಗ್ಯಮ್ಮನ ಬಿಡಿಸ್ತೀರಾ, ಅಥವಾ ನನಗೆ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀರಾ, ಅಥವಾ ಕಾನ್ಸ್ಟೇಬಲ್ ಆಗೋದಕ್ಕೆ ತಯಾರಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ಗೆ ಹೇಳಿ ಅಲ್ಲಿಂದ ಹೊರಟೋದಾಗ, ಅಜಿತ್ ಮಾತ್ರ ಭೂಮಿ ಮಾತನ್ನು ಕೇಳಿಬಿಟ್ಟು ಫೀಲ್ ಮಾಡ್ಕೊಳ್ತಾ ಇರ್ತಾನೆ. ಈ ಕಡೆ ಭದ್ರಾ ಊರಾಚಿರುವ ದೇವಸ್ಥಾನದ ಹತ್ರ ಬಂದಿರ್ತಾನೆ. ಅಲ್ಲಿ ಶಾರದಾಳನ್ನು ನೋಡ್ತಾನೆ. ಇನ್ನೇನು ಭದ್ರಾ ಶಾರದಾ ಹತ್ರ ಹೋಗಬೇಕು ಅಷ್ಟರಲ್ಲೇ ಪುರೋಹಿತರು ಮತ್ತು ಅವರ ಹೆಂಡತಿ ಬಂದ್ಬಿಟ್ಟು, ಏನಮ್ಮ ನಮ್ಮನೇಲಿ ಅಕ್ಕಿ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಕೆಲಸದವರು ಬೇಕಾಗಿತ್ತು, ನಮ್ಮ ಯಜಮಾನ್ರು ಹೇಳಿದ್ರು ನೀವು ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ, ನಮ್ಮನೆಗೆ ಬಂದು ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀರಾ, ಚಿಕ್ಕ ಮಗುನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಸಂಜೆ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡ್ಬಿಡ್ತೀನಿ, ಬಂದು ಬಿಡ್ತೀವಿ ಅಂತ ಹೆಂಗಸು ಹೇಳಿದಾಗ, ಸರಿ ಅಂತ ಹೇಳಿಬಿಟ್ಟು ಶಾರದಾ ಅವ್ರು ಒಪ್ಕೊಂಡು ಪುರೋಹಿತರು ಮತ್ತು ಹೆಂಡತಿ ಜೊತೆ ಅವರು ಹೊರಟೋಗ್ಬಿಡ್ತಾರೆ. ಈ ಕಡೆ ಭದ್ರಾ ಬಂದಿರೋದನ್ನ ಅಶ್ವಿನಿ ಕಡೆ ಹುಡುಗರು ಕೂಡ ನೋಡ್ತಾರೆ. ಇನ್ನೊಂದು ಕಡೆ ಸ್ಟೇಷನಲ್ಲಿ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸತ್ಯಣ್ಣ, ನಮಗೆ ನಮ್ಮ ಶಾರದಾ ಅತ್ತೆ ಫೋಟೋನ AI ಜನರೇಟ್ ಮಾಡಿದ್ನಲ್ಲ, ಅವನ ಮೇಲೇ ನನಗೆ ಡೌಟ್ ಬರ್ತಾ ಇದೆ, ಅವನೇ ಇದರಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾನಾ ಅಂತ ಅಜಿತ್ ಹೇಳ್ತಾ ಇದ್ದಾಗ, ತಾಂತ್ರಿಕ ವಿಭಾಗದಲ್ಲಿ ನಮ್ಮ ಭಾರತದಲ್ಲಿ ಈಗ ಈ ಬೇಡಿಕೆ ಇದೆ ಅನ್ನೋದು ಅಷ್ಟೇ ಸತ್ಯ, ಇವಾಗ ನೀನು ಹೇಳ್ತಾ ಇದೆಯಲ್ವಾ ಆ ವ್ಯಕ್ತಿ ಅವನ ಬಗ್ಗೆ ನನಗೆ ಹಾಗೆ ಅನಿಸ್ತಾ ಇಲ್ಲ ಅಂತ ಸತ್ಯ ಹೇಳಿದಾಗ, ಆಗ ಅಜಿತ್, ಸತ್ಯನ ನಾನು ಕೂಡ ಹೀಗೇನೆ ಅಂದ್ಕೊಂಡು ಭಾಳಷ್ಟು ಸಾರಿ ಡೌಟ್ ಪಟ್ಟೆ, ಆದರೆ ನಾನು ಅವನಿಗೆ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡಿದಾಗ ಅವನು ಏನು ಮಾತಾಡ್ದ ಆ ಮಾತುಗಳು ನಿಜ ಅನಿಸಿಲ್ಲ. ಆಗ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ಮತ್ತೆ ನಾನು ಕಾಲ್ ಮಾಡಿದಾಗ ನಾನು ಔಟ್ ಆಫ್ ಕಂಟ್ರಿಲಿ ಇದ್ದೀನಿ, ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ತು ಅಂತ ಹೇಳಿದರೆ ಅವನು ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕಾಂಟ್ಯಾಕ್ಟ್ಗೆ ಬರೆದಿರೋ ಥರ ಎಲ್ಲೋ ತಪ್ಪಿಸ್ಕೊಳ್ತಾ ಇದ್ದಾನೆ. ಅಂದರೆ ಅವನು ಇದನ್ನೆಲ್ಲ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಅವನ ಕೈಯಲ್ಲಿ ಬೇರೆ ಯಾರು ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸಿ ನಮ್ಮನ್ನು ಯಾಮಾರಿಸ್ತಾ ಇರ್ಬೋದು ಅಂತ ಅಜಿತ್ ಹೇಳ್ತಾ ಇದ್ದಾಗ, ವಿಷಯ ಸ್ವಲ್ಪ ಸ್ಪಷ್ಟ ಆಯ್ತಲ್ಲ, ಪೊಲೀಸ್ ಆಗಿ ನೀನೇ ಹೇಳ್ತಿದ್ಯಾ, ಲಾಯರ್ ಆಗಿ ನಾನು ಹೇಳ್ತೀನಿ ಕೇಳು, ಕೇಸನ್ನು ಮುಚ್ಚಾಕೋದಕ್ಕೆ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ, ಅರ್ಥಾತ್ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ದ್ಯಾಟ್ಸ್ ಆಲ್ ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಿದ್ದಾಗ, ಸತ್ಯಣ್ಣ ನಾವು ಮನಸ್ಸಿನ ಹುಡುಕಾಟದಲ್ಲಿ ಇದ್ದಾಗ ಇವನು ನಮಗೆ ಅಶ್ವಿನಿಯ ಫೋಟೋವನ್ನು ಕಳಿಸ್ದ, ಇದನ್ನೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ಅಶ್ವಿನಿನೇ ಯಾಕೆ ಇದನ್ನೆಲ್ಲ ಮಾಡಿಸಿರಬಾರ್ದು ಅಂತ ನನಗೆ ಡೌಟ್ ಬರ್ತಾ ಇದೆ, ನಮ್ಮ ಕಾನ್ಸ್ಟೇಬಲ್ ಸಾಗರ್ ಅವರಿಗೆ ಅಶ್ವಿನಿ ಎಲ್ಲಿದ್ದಾಳೆ, ಅವಳ ಜಾಗವನ್ನು ಹುಡುಕಿ ಅಂತ ಹೇಳಿದೆ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಅಲ್ಲಿಗೆ ಆ ಜಾಗವನ್ನು ಪತ್ತೆ ಮಾಡಿದರೆ ಏನಾದರೂ ಮಾಹಿತಿ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ ಅಂತ ಸತ್ಯ ಹೇಳ್ತಾರೆ. ಅಷ್ಟರಲ್ಲೇ ಸಾಗರ್ ಅಲ್ಲಿಗೆ ಬಂದು, ಸಾಗರ್ ನಾನು ಆನ್ಸೈನ್ ಮಾಡಿದ್ನಲ್ವ ಆ ಕೆಲಸ ಮುಗಿತಾ ಅಂತ ಅಜಿತ್ ಕೇಳಿದಾಗ, ಆಗ ಸಾಗರ್, ಸರ್ ನೀವು ಹೇಳ್ದಂಗೆ ಆ ಶಾರದಾ ಮೇಡಮ್ ಫೋಟೋನ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡು, ಹಳ್ಳಿಗಳ ಎಲ್ಲ ಕಡೆನೂ ಕೂಡ ಕಳಿಸಿದ್ದೀನಿ ಸರ್, ಆಮೇಲೆ ನೀವು ಹೇಳ್ದಾಗೆ ಅನಾಥಾಶ್ರಮಕ್ಕೆ ಹೋಗಿದೆ ಸರ್, ಅಲ್ಲಿ ಅಶ್ವಿನಿ ಮೇಡಮ್ ಅನ್ನೋರು ಈ ವಯಸ್ಸಾದವ್ರ ಸೇವೆಗಳನ್ನೆಲ್ಲ ಮಾಡಿಕೊಂಡು ಆರಾಮಾಗಿದ್ದಾರೆ ಅಂತ ಸಾಗರ್ ಹೇಳ್ತಾ ಇದ್ದಾಗ, ಯಾವುದೇ ಥರ ಡೌಟ್ಫುಲ್ ಮೂಮೆಂಟ್ಸ್ ಕಾಣಿಸ್ತಿಲ್ವಾ ಅಂತ ಅಜಿತ್ ಕೇಳ್ತಾರೆ. ಆಗ ಸಾಗರ್ ಇಲ್ಲ ಅಂತ ಹೇಳ್ತಾರೆ. ನಂತರ ಸಾಗರನ್ನ ಕಳಿಸ್ಬಿಟ್ಟು ಆಮೇಲೆ ಸತ್ಯನ ಹತ್ರ ಅಂದಾಗೆ ಈ ವಿಚಾರದಲ್ಲಿ ಅಶ್ವಿನಿ ಇಲ್ಲ ಅಂತ ಆಯಿತು ಅಂದಾಗೆ, ಆದರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ, ಸತ್ಯನ ಒಂದ್ ಕಡೆ ಶಾರದಾ ಮತ್ತೆ ನಮಗೆ ಸಿಕ್ಬಿಟ್ರು ಅಂತ ನಾನು ಅನ್ಕೊಳ್ತಾ ಇದ್ರೆ ಅಲ್ಲಿಂದ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆನೆ ಮಿಸ್ ಆಗೋಗಿದ್ದಾರೆ, ಈಗ ನೋಡ್ತಿದ್ರೆ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ, ಈ ಕೇಸನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಸಮಾಧಾನ ಗೆಳೆಯ ಸಮಾಧಾನ, ಇದನ್ನು ನಾನು ನಿನಗೆ ಹೇಳ್ಕೊಡ್ಬೇಕಾ, ಸ್ವಲ್ಪ ತಣ್ಣಗೆ ಯೋಚನೆ ಮಾಡು, ಏನಾದರೂ ಸುಳುವು ಸಿಗುತ್ತೆ ಅಂತ ಸತ್ಯ ಅಜಿತ್ಗೆ ಹೇಳ್ತಾರೆ.
ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.